ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ತಾವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ವೆಜಿಟೇಬಲ್ ಪಲಾವ್. ನಾನು ಈ ಪಲಾವ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ನೋಡೋಣ ಯಾವ ರೀತಿ ಟೇಸ್ಟಿಯಾಗಿರುತ್ತೆ ಈ ವೆಜಿಟೇಬಲ್ ಪಲಾವ್ ಅಂತ. ಮೊದಲನೇದಾಗಿ ನಾನು ಇದಕ್ಕೆ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ನವಿಲುಕೋಸು ಹಾಗೂ ಕ್ಯಾಪ್ಸಿಕಮ್ ಅರ್ಧ, 2 ಹಿಡಿಯಷ್ಟು ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಂತರ ಒಗ್ಗರಣೆಗೆ ನಾನು 2 ದಪ್ಪ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಶುಂಠಿ, ಬೆಳ್ಳುಳ್ಳಿ ಬಂದು 2 ತೊಗೊಂಡಿದ್ದೀನಿ. ಶುಂಠಿ 2 ಇಂಚಷ್ಟು, 7ರಿಂದ 8 ಹಸಿಮೆಣ್ಸಿಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ 1 ಸ್ಪೂನಷ್ಟು ನಾನು ಸೋಂಪಾಕಾಳು ತೊಗೊಂಡಿದ್ದೀನಿ. ಇದು ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಅದಕ್ಕೆ 1 ಸ್ಪೂನಷ್ಟು ಸೋಂಪಾಕಾಳು ಹಾಕ್ತೀನಿ. ನೆಕ್ಸ್ಟು ಚಕ್ಕೆ 6ರಿಂದ 7, ಲವಂಗನೂ ಅಷ್ಟೇ. ನಂತರ ಮರಾಠಿ ಮೊಗ್ಗು, 1 ಸ್ಪೂನ್ ಕಸ್ತೂರಿ ಮೆಥಿ, 2 ಪಲಾವ್ ಎಲೆ, 2 ಏಲಕ್ಕಿ, 1 ನಿಂಬೆಹಣ್ಣು, 2ರಿಂದ 3 ಟೊಮೆಟೊ, ಅದರ ಜೊತೆಗೆ 1 ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಇಷ್ಟು ಪಲಾವ್ ಬೇಕಾಗಿರೋ ಇಂಗ್ರೀಡಿಯೆಂಟು. ಮೊದಲನೇದಾಗಿ ನಾನು ಇದಕ್ಕೆ ಏನಂದರೆ ಚಕ್ಕೆ, ಲವಂಗ ಹಾಗೂ ಸೋಂಪಕಾಳು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಇಷ್ಟನ್ನ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊತೀನಿ. ಇನ್ನು ಮಿಕ್ಕಿದ್ನೆಲ್ಲ ನಾನು ಒಗ್ಗರಣೆಗೆ ಹಾಕೋತೀನಿ. ಇನ್ನು 2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈಗ ಇದನ್ನು ರುಬ್ಕೊಬರೋಣ ಬನ್ನಿ. ಇನ್ನು ನಾನು ಇದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಬಿಟ್ಟು ರುಬ್ಬಿಟ್ಬಿಡ್ತೀನಿ. ಇನ್ನು ಪೇಸ್ಟ್ ಮಾಡಾಗಿದೆ. ನಂತರ ನಾನು ಕುಕ್ಕರಲ್ಲಿ ಏನು ಮಾಡ್ತಿಲ್ಲ, ತಪ್ಪಲಿನಲ್ಲೇ ಮಾಡ್ತಿರೋದು. ಸೊ ಹಾಗಾಗಿ ತಪ್ಪಲಿಗೆ ನಾನು 6ರಿಂದ 7 ಸ್ಪೂನಷ್ಟು ಎಣ್ಣೆ ಮತ್ತು 2 ಸ್ಪೂನಷ್ಟು ನಾನು ತುಪ್ಪ ಹಾಕಿದ್ದೀನಿ. ನಂತರ ಒಗ್ಗರಣೆಗೆ ನಾನು ಮರಾಠಿ ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ ಹಾಗೂ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಇದಾದ ನಂತರ ನಾನು ಇದ್ರ ಜೊತೆಗೇ ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಪುದೀನೂ ಅಷ್ಟೇ ಸ್ಟಾರ್ಟಿಂಗೆಲ್ಲ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದರ ಜೊತೆಗೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ 2 ದೊಡ್ಡ ಸೈಜ್ದು ಈರುಳ್ಳಿ ಇತ್ತಲ್ಲ, ಅದನ್ನು ಅಷ್ಟೇ ಇದಕ್ಕೆ ಹಾಕಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಇದರಲ್ಲೇ ರೋಸ್ಟ್ ಮಾಡಬೇಕು. ಏನಂದರೆ ಪುದೀನ ಸೊಪ್ಪು ಎಣ್ಣೆನಲ್ಲೇ ರೋಸ್ಟ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ನಾವು ಎಂಡಿಂಗಲ್ಲಿ ಹಾಕೋ ಬದಲು ಸ್ಟಾರ್ಟಿಂಗಲ್ಲೇ ಎಣ್ಣೆ ಜೊತೆನಲ್ಲೇ ಈರುಳ್ಳಿಗಿಂತ ಮುಂಚೆನೇ ಈ ಪುದೀನ ಹಾಕಿಬಿಟ್ಟು ರೋಸ್ಟ್ ಮಾಡಬೇಕು. ಇದಾದ ನಂತರ ಈರುಳ್ಳಿ ಹಾಕ್ಬೇಕು ನಾವು. ಇನ್ನೇನು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದು ಇದ್ರ ಜೊತೆನೇ ಅದು ಎಣ್ಣೆ ಬಿಡ್ತಾ ಬರ್ತಾಯಿದೆ. ಈ ಥರ ಬ್ರೌನಿಷ್ ಕಲರ್ ಬರೋ ತನಕನೂ ಅಷ್ಟೇ ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕು. ಇವಾಗ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ, ಅದನ್ನು ಹಾಕಿ ಹಸಿ ಸ್ಮೆಲ್ ಹೋಗೋ ತನಕ ಒಂದು 2ರಿಂದ 3 ನಿಮಿಷ ಸಾಕು. ಇದರಲ್ಲೇ ಫ್ರೈ ಮಾಡ್ತಾ ಬಂದರೆ ಅದರಲ್ಲಿ ನೀರಿನಂಶ ಏನಿದೆ ಎಲ್ಲ ಹೋಗಿ ಎಣ್ಣೆ ಬಿಡ್ತಾ ಬರುತ್ತೆ. ಅಲ್ಲಿ ತನಕ ನಾವು ಇದನ್ನು ನೀಟಾಗಿ ಎಣ್ಣೆನಲ್ಲೇ ರೋಸ್ಟ್ ಮಾಡಬೇಕು. ಇಲ್ಲ ಅಂದರೆ ಒಂಥರ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾವು ಈಗ ಈರುಳ್ಳಿ, ಪುದೀನ ಹಾಗೂ ಒಗ್ಗರಣೆ ಏನೇನು ಹಾಕಿದ್ವಿ ಅದರ ಜೊತೆಗೆ ಈ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋದ್ರಿಂದ ಪಲಾವ್ ಒಂಥರ ಹಸಿ ಸ್ಮೆಲ್ ಅನಿಸಲ್ಲ, ಒಂಥರ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಎಣ್ಣೆನಲ್ಲೇ ಚೆನ್ನಾಗಿ ಒಂದು 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇನ್ನೇನು ನೋಡಿ, ಇವಾಗೆಲ್ಲ ನೀರಿನಂಶ ಏನೇನಿತ್ತು ಎಲ್ಲ ಬಿಟ್ಬಿಟ್ಟು ಎಣ್ಣೆ ಬಿಡ್ತಾ ಬಂದಿದೆ. ಇವಾಗ ಇದಕ್ಕೆ ನಾವು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊನೂ ಅಷ್ಟೇ ಇದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿ ತನಕನೂ ಇದನ್ನು ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೆ ನಾನು ಏನೇನು ತರಕಾರಿ ಕಟ್ ಮಾಡ್ಕೊಂಡಿದ್ದೆ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಹಾಗೂ ನವಿಲುಕೋಸು ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಇದರಲ್ಲೇ ಚೆನ್ನಾಗಿ ಒಂದು 2-3 ನಿಮಿಷ ಸಾಕು ಇದರಲ್ಲೇ ಫ್ರೈ ಮಾಡಬೇಕು.
ಏನಂದರೆ ತರಕಾರಿ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದೇನಂದರೆ ಎಣ್ಣೆನಲ್ಲೇ ಚೆನ್ನಾಗಿ ಬೆಂದು ಅದ್ರದ್ದು ಹಸಿ ಅಂಶ ಎಲ್ಲ ಹೋಗಿ ತರಕಾರಿನೂ ಅಷ್ಟೇ ನೀಟಾಗಿ ಉಪ್ಪು ಖಾರ ಹಿಡಿಯುತ್ತೆ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾವು ಏನು ಒಗ್ಗರಣೆ ಹಾಕಿದ್ವಿ ಅದ್ರ ಜೊತೆಗೆ ತರಕಾರಿನೂ ಅಷ್ಟೇ ನೀರು ಹಾಕೋಕ್ಕಿಂತ ಮುಂಚೆ ಒಂದು 2ರಿಂದ 3 ನಿಮಿಷ ಕಾಲ ಇದಕ್ಕೆ ಹಾಕಬೇಕು. ನಂತರ ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾದ ಪುಡಿ ಹಾಗೂ ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕಿದ್ದೀನಿ. ಯಾವುದಾದ್ರೂ ಓಕೆ, ಬಿರಿಯಾನಿ ಮಸಾಲ ಆದರೂ ಹಾಕೋಬೋದು ಅಥವಾ ವೆಜಿಟೇಬಲ್ ಬಿರಿಯಾನಿ ಮಸಾಲನೂ ಸಿಗುತ್ತೆ, ಅದಾದರೂ ಓಕೆ. ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಇದಾದ ನಂತರ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೆ, ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿದೆ ಇದಕ್ಕೆ. ನಂತರ ಅಳತೆಗೆ ನಾನು ನೀರು ಹಾಕೋತಾ ಇದ್ದೀನಿ. ನಾನು ಮಾಡ್ತಿರೋದು 2 ಗ್ಲಾಸಷ್ಟು ಪಲಾವ್ ಅಷ್ಟೇ, ಹಾಗಾಗಿ 2 ಗ್ಲಾಸ್ ಅಕ್ಕಿನ ತೆಗೆದಿಟ್ಕೊಂಡಿದ್ದೆ. ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಇನ್ನೇನು ನೀರು ಅಷ್ಟೇ ಚೆನ್ನಾಗಿ ಕುದೀತಾ ಬಂದಿದೆ, ಮಸಾಲೆ ಎಲ್ಲ ಹಿಡ್ದು. ಇದಕ್ಕೆ ನಾನು ಈಗ ನಿಂಬೆಹಣ್ಣು ತೊಗೊಂಡಿದ್ದೆ ಅಲ್ವಾ, ಅದನ್ನು ಒಂದು ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂದರೆ ಹುಳಿ ಜಾಸ್ತಿ ಅನಿಸುತ್ತೆ ನನಗೆ, ಹಾಗಾಗಿ ಆಲ್ರೆಡಿ 2 ಟೊಮೆಟೊ ಬೇರೆ ಹಾಕಿದ್ದೆ ಅಲ್ವಾ, ಅದಕ್ಕೋಸ್ಕರ ನಾನು ಜಸ್ಟ್ ಅರ್ಧ ಲೆಮನ್ ಮಾತ್ರ ಇದಕ್ಕೇ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ. ಏನಂದರೆ ಈ ಥರ ಲೆಮನ್ನ ಕ್ವೀಸ್ ಮಾಡಿ ಹಾಕೋದ್ರಿಂದ ಅನ್ನನೂ ಅಷ್ಟೇ ಚೆನ್ನಾಗಿ ಉದ್ದುದ್ರಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಒಂದು ಅರ್ಧ ನಿಂಬೆಹಣ್ಣು ಸೇರಿಸೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಅನ್ನ ಕೂಡ ಉದ್ರಾಗಿ ಬರುತ್ತೆ. ನೋಡಿ, ಇನ್ನು ಅಕ್ಕಿ ಎಲ್ಲ ಹಾಕಾಯಿತು. ಒಂದು 10 ಮಿನಿಟ್ಸ್ ಹಾಗೆ ಮಂದ ಊರಿನಲ್ಲೇ ನೀಟಾಗಿ ನಾನು ದಮ್ ಕಟ್ಟಕ್ಕೆ ಹಾಗೆ ಬಿಟ್ಟಿದ್ದೆ. ನೋಡಿ, ಎಲ್ಲ ಚೆನ್ನಾಗಿ ಬಂದಿದೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇದಕ್ಕೆ ಮೊಸರು ಬಜ್ಜಿ ಕೂಡ ಅಷ್ಟೇ, ಮೊಸರು ಬಜ್ಜಿ ಆದರೂ ಆಯಿತು ಅಥವಾ ನಾವು ಇದ್ರ ಜೊತೆ ಚಟ್ನಿ ಕೂಡ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವೆಜಿಟೇಬಲ್ ಪಲಾವ್ ಯಾವ ರೀತಿ ಇತ್ತು ಅಂತ. ಐ ಹೋಪ್ ತಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಒಂದು ಚಾನಲ್ನ ಯಾರೋ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.